ಸಂತ ಕವಿ ಸರ್ವಜ್ಞ ಜಯಂತಿ ಹಾಗೂ ಕೊಪ್ಪಳ ಜಿಲ್ಲಾ ಕುಂಬಾರ ಸಮಾಜದ ವತಿಯಿಂದ ಸಮುದಾಯ ಭವನ ಕಟ್ಟಡದ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮದ ಸಂಬಂಧಪಟ್ಟಂತೆ ಇಂದು ಕರ್ನಾಟಕ ಪ್ರದೇಶ ಕುಂಬಾರರ ಸಂಘ ಜಿಲ್ಲಾ ಘಟಕ ಕೊಪ್ಪಳ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ದಿನಾಂಕ 22/2/2026 ರವಿವಾರ ಬೆಳಿಗ್ಗೆ 9 ಗಂಟೆಗೆ ಸಮೂಹ ಸಾಮರ್ಥ್ಯ ಕೇಂದ್ರದ ಹತ್ತಿರದ ಸ್ಥಳದಲ್ಲಿ ಅಡಿಗಲ್ಲು ಸಮಾರಂಭ ನಡೆಯಲಿದೆ ಎಂದು ಸಮುದಾಯದ ಮುಖಂಡರು ಇದೇ ಸಂದರ್ಭದಲ್ಲಿ ಹೇಳಿದರು. ಸಿಎಂ ಅವರ ಪರಿಹಾರ ನಿಧಿಯಿಂದ 50 ಲಕ್ಷ ರೂಪಾಯಿ ಒಂದು ಫಂಡನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕಿನ ಕುಂಬಾರ ಬಂಧುಗಳ ನೇತೃತ್ವದಲ್ಲಿ ಅವರು ಒಂದು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇದೊಂದು ಅಡಿಗಲ್ಲು ಸಮಾರಂಭವನ್ನು ಇಟ್ಕೊಂಡಿದ್ವಿ. ತಾವು ಈಗ ವಿಶೇಷವಾಗಿ ಎಲ್ಲ ಪತ್ರಿಕೆ ಮಾಧ್ಯಮದಲ್ಲಿ ನಮ್ಮದು ಹಿಂದುಳಿದಂಥ ಸಮಾಜ ಬಹಳ ಕಡು ಬಡತನದಿಂದ ಬಂದಂಥ ಸಮಾಜವನ್ನು ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿದರೆ ತಾವು ಕೂಡ ದೊಡ್ಡ ಮಟ್ಟದಲ್ಲಿ ಕರೆದಿರಿ. ಒಂದು ವಿಶೇಷವಾಗಿ ಮಾಧ್ಯಮದ ಮುಖಾಂತರ ಎಲ್ಲ ಜಗತ್ತಿಗೆ ಶಾಸಕರು ನಮ್ಮ ಒಂದು ಬಹಳ ಸಂತೋಷದ ವಿಷಯ. ನಗರಾಭಿವೃದ್ಧಿ ಪ್ರಾಧಿಕಾರದವರು ಕೂಡ CS ಸೈಟ್ ಕೊಡುವಲ್ಲಿ ಕೂಡ ನಮಗೆ ಬಹಳ ಸಹಕಾರಿಯಾಗಿದ್ದಾರೆ. ನಾವು ತಾಲೂಕು ಮತ್ತು ಜಿಲ್ಲಾ ಕುಂಬಾರ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಪ್ರಮುಖರು ಸೇರಿಕೊಂಡು ವಿವಿಧ ಗ್ರಾಮದ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ನಮಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಜಾಗವನ್ನು ಕೇಳ್ಕೊಂಡಾಗ ನಗರಾಭಿವೃದ್ಧಿ ಪ್ರಾಧಿಕಾರದವರು ಕೂಡ ನಿಮಗೆ ಸರ್ಕಾರದಿಂದ ಏನು ನಾವು ಕೊಡ್ಬೇಕು ಅದನ್ನು ಕೊಡ್ತೀವಿ, ನಿಮ್ಮ ಸಹಾಯ ಸರ್ಕಾರ ಇಟ್ಕೊಂಡು ನೀವು ಬನ್ನಿ ಅಂತ ಹೇಳಿದಾಗ ಎಲ್ಲರೂ ತನುಮನದ ಸಹಾಯ ನಮ್ಮ ಸದಸ್ಯರೆಲ್ಲರೂ ಕುಂಬಾರ ಬಳಗದವರೆಲ್ಲರೂ ಕೂಡಿ ಅನೇಕ ಸೇರಿದಾಳಂತೆ ಎಲ್ಲರೂ ಸ್ವಲ್ಪ ದುಡ್ಡನ್ನು ಹಾಕಿ CS ಸೈಟನ್ನು ಖರೀದಿ ಮಾಡಿದ್ವಿ. 5,000 ಚದರ ಮೀಟರ್ 5,500 ಚದರ ಮೀಟರ್ ಭೂಮಿ ಜಾಗ ಸಮೂಹ ಸಾಮರ್ಥ್ಯ ಅಪೋಸಿಟ್ ಸರ್ 5,500 ಸ್ಕ್ವೇರ್ ಮೀಟರ್ ಅಪೋಸಿಟ್ ಮಾಡ್ತಾ ಇದ್ವಿ. ಇದೇ 22ನೇ ತಾರೀಕು ನಾವೆಲ್ಲರೂ ಬಂದು ಸಹಕರಿಸಬೇಕು ಅಂತೇಳಿ ನಾವು ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲ ತಾಲೂಕಿನಲ್ಲೂ ನಾವು ಜಿಲ್ಲೆಯಲ್ಲಿ ಎಷ್ಟು ಇಲ್ಲ ಕೊಪ್ಪಳ ತಾಲೂಕಿನ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು 20,000 ಜನಸಂಖ್ಯೆ 25,000 ಇಡೀ ಕೊಪ್ಪಳ ಡಿಸ್ಟಿಕ್ ತಾಲೂಕು ವೈಸ್ ಅಂದ್ರೆ ಒಂದು 5,500-6,000 ಜನಸಂಖ್ಯೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.